ಈ ಲೈಫಲ್ಲಿ ಯಾವಾಗ ಏನಾಗುತ್ತೋ ಯಾರು ಹೇಳೋಕ್ಕಾಗಲ್ಲ. ಲೈಫಲ್ಲಿ ಯಾವಾಗ್ಲೂ ರೆಡಿಯಾಗಿರೋ ಅವಕಾಶ ಯಾವಾಗ ಬೇಕಾದ್ರೂ ಬರಬಹುದು. ಪ್ರತಿದಿನ ಒಳ್ಳೆ ದಿನ ಆಗ್ದಿರ ಇರಬಹುದು, ಆದ್ರೆ ಪ್ರತಿದಿನ ಒಂದಲ್ಲ ಒಂದು ಒಳ್ಳೆ ವಿಚಾರ ನಡೀತಾನೆ ಇರುತ್ತೆ. ನೋಡೋ ಮನಸ್ಸಿರ್ಬೇಕಷ್ಟೇ. ಪ್ರತಿಯೊಂದು ನಿನಗ್ ಸಿಗುತ್ತೆ ಯಾವಾಗ ನೀನು ಲಕ್ಗಿಂತ ಪ್ರಯತ್ನದ ಮೇಲೆ ಹೆಚ್ಚು ನಂಬಿಕೆ ಇಟ್ಟಾಗ. ಕಂಡಿರೋ ಕನಸು ಕನಸಾಗೆ ಇರುತ್ತೆ. ಎಲ್ಲಿವರೆಗೂ ಬೆವರು ಸುರ್ಸೋದಿಲ್ವೋ ಅಲ್ಲಿವರೆಗೂ ನಿನ್ನ ಕೆಲ್ಸ ಯಾವ ರೀತಿ ಇರ್ಬೇಕಂದ್ರೆ ನೀನ್ ಕಂಡಿರೋ ಕನಸಿನ ರಿಸಲ್ಟ್ ನಿನ್ನನ್ನ ಹುಡ್ಕೊಂಡ್ ಬರ್ಬೇಕು. ಬೇರೆಯವರ ಮಾತಿಂದ ಡಿಪ್ರೆಸ್ ಯಾಕಾಗ್ತೀಯಾ? ಜನ ಇಷ್ಟ ಬಂದಿದ್ ಹೇಳ್ತಾರೆ. ಯಾವಾಗ ನಿನ್ನ ಪರಿಸ್ಥಿತಿ ಬದಲಾಗುತ್ತೋ ಆಗ ಜನರ ಮಾತು ಕೂಡ ಬದಲಾಗುತ್ತೆ. ಅಂದ್ಕೊಂಡಿರೋದ್ನ ಮಾಡೋ ಕಡೆ ಗಮನ ಇರ್ಲಿ. ಯಾವತ್ತೂ ನನ್ ಕೈಯಲ್ಲಿ ಆಗಲ್ಲ ಅಂದ್ಕೊಳ್ಬೇಡ. ಯಾವ ದಿನ ಅಂತ ಆಲೋಚನೆ ಬರುತ್ತೋ ನೆನ್ಪಿಟ್ಕೋ, ಆ ದಿನ ನೀನ್ ಸೋತೆ ಅಂತ. ಯಾರು ನಿದ್ದೆಯಲ್ಲಿ ಕನಸು ಕಾಣ್ತಾರೋ ಅವ್ರಿಗೆ ರಾತ್ರಿ ಕೂಡ ಚಿಕ್ಕದಾಗಿರುತ್ತೆ. ಅದೇ ಜೀವನದಲ್ಲಿ ಸಾಧನೆಯ ಕನಸನ್ನ ಕಾಣೋರ್ಗೆ ಪೂರ್ತಿ ದಿನ ಚಿಕ್ಕದಾಗಿರುತ್ತೆ. ಆಸೆ ಕನಸು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಡಿಫ್ರೆನ್ಸ್ ಏನಂದ್ರೆ ತುಂಬಾ ಜನ ಪ್ರಯತ್ನ ಪಡಲ್ಲ, ಅರ್ಧದಲ್ಲೇ ನಿಲ್ಸ್ಬಿಡ್ತಾರೆ. ಆದ್ರೆ ಕೇವಲ ಬೆರಳೆಣಿಕೆ ಅಷ್ಟು ಜನ ಮಾತ್ರ ಸಾಧನೆಯ ಶಿಖರವನ್ನ ಏರ್ತಾರೆ. ಮಳೆ ಗಾಳಿ ಬಿರುಗಾಳಿ ಉರಿತಿರೋ ದೀಪವನ್ನ ಆರಿಸಬಹುದು, ಆದ್ರೆ ಮನಸ್ಸಲ್ಲಿ ಹಚ್ಚಿರೋ ಸಾಧನೆಯ ಕಿಡಿಯನ್ನ ಯಾವ ಕಷ್ಟ ನಷ್ಟ ಅನ್ನೋ ಬಿರುಗಾಳಿಯಿಂದ ಆರಿಸೋಕೆ ಸಾಧ್ಯ ಇಲ್ಲ. 100 ಸತಿ ಪ್ರಯತ್ನ ಪಟ್ಟು ಸೋತಿದ್ರು ಸರಿ, ಇನ್ನೊಂದ್ಸತಿ ಪ್ರಯತ್ನ ಪಡೋ. ನೆನ್ಪಿಟ್ಕೋ, ಇವತ್ತು ನೀನ್ ನಿದ್ದೆ ಕೆಟ್ಟು ಓದೋ ಪಡೋ ಕಷ್ಟ ನಾಳೆ ಒಳ್ಳೆ ನಿದ್ದೆಯನ್ನ ನೆಮ್ಮದಿಯನ್ನ ಕೊಡುತ್ತೆ. ಸಕ್ಸಸ್ ಅನ್ನೋದು ಪ್ರಯತ್ನದಿಂದಲೇ ಸಿಗೋದು. ಇವತ್ತಿನ ನಿನ್ನ ದುಃಖದಲ್ಲಿ ಯಾರು ಇಲ್ದಿರ ಇರಬಹುದು, ನಿನ್ನ ಸಕ್ಸಸ್ ನಲ್ಲಿ ಪ್ರತಿಯೊಬ್ರು ಬರ್ತಾರೆ. ನಿನ್ನ ಬೈದೋರು ಹೊಗಳದೋರು ಕಷ್ಟ ಕೊಟ್ಟೋರು ಎಲ್ರು ಅದನ್ನ ನೀನ್ ನೋಡ್ಬೇಕಲ್ವಾ? ಅದಕ್ಕಾದ್ರೂ ನೀನ್ ಸಕ್ಸಸ್ ಆಗ್ಲೇಬೇಕು. ನಂಬಿಕೆ ಕಳ್ಕೊಳ್ಬೇಡ. ನೀನ್ ಇನ್ನೂ ತುಂಬಾ ಮುಂದಕ್ಕೆ ಹೋಗ್ಬೇಕು. ಇವತ್ತು ನಮ್ಮ ಕನಸು ದೊಡ್ಡದು, ಆದ್ರೆ ಜೋಬು ಖಾಲಿ ಇದೆ. ಕರಿಯರ್ ಏನಾಗುತ್ತೋ ಗೊತ್ತಿಲ್ಲ, ಆದ್ರೆ ಮನೆ ಜವಾಬ್ದಾರಿ ಇದೆ. ಈಗಿರ್ಬೇಕಾದ್ರೆ ನೀನ್ ಗುರಿ ಮುಟ್ಟೋದು ಎಷ್ಟು ಮುಖ್ಯ ಅಂತ ನಿನಗ್ ಮಾತ್ರ ಗೊತ್ತು. ಕನಸು ಮತ್ತು ಪ್ರಯತ್ನ ಈ ಎರಡನ್ನ ಬಿಡದೆ ಮುಂದುವರ್ಸು. ಆಯುಧಕ್ಕಿಂತ ಅಕ್ಷರಗಳು ದೊಡ್ಡದು. ಆಯುಧ ಒಬ್ಬ ಮನುಷ್ಯನ ಪ್ರಾಣವನ್ನ ತೆಗೆದ್ರೆ, ಅಕ್ಷರ ಜ್ಞಾನ ಒಂದು ಅದ್ಭುತ ಸಮಾಜವನ್ನ ನಿರ್ಮಿಸುತ್ತೆ. ಕೆಲವರು ಅವಕಾಶಕ್ಕಾಗಿ ಎದುರು ನೋಡ್ತಾರೆ, ಮತ್ತೆ ಕೆಲವರು ಇಲ್ಲದ ಅವಕಾಶವನ್ನ ಸೃಷ್ಟಿ ಮಾಡ್ಕೊಳ್ತಾರೆ. ಮೊದಲನೇವ್ರದ್ದು ಅದೃಷ್ಟವಾದ್ರೆ, ಎರಡನೇವ್ರದ್ದು ಮಾನವ ಪ್ರಯತ್ನ. ಯಾವುದೇ ಪ್ರಯತ್ನ ಇಲ್ದೆ ಕೇವಲ ಅದೃಷ್ಟವನ್ನೇ ನಂಬಿಕೊಂಡೋರು ಗೆಲ್ಲೋದು ಅಸಾಧ್ಯ. ಆದ್ರೆ ತನ್ನ ದುರಾದೃಷ್ಟಕ್ಕೆ ಬಾಧೆ ಪಡದೆ ನಿರಂತರ ಪ್ರಯತ್ನ ಪಡೋರ್ಗೆ ಅದೃಷ್ಟ ಗೆಲುವು ಎರಡು ಹುಡ್ಕೊಂಡ್ಬರುತ್ತೆ. ಯಾರಿಗೆ ರಾತ್ರಿ ಊಟ ಆದ್ಮೇಲೆ ಫೋನ್ ಯೂಸ್ ಮಾಡೋ ಅಭ್ಯಾಸ ಇದೆಯೋ ಅವರು ಜೀವನದಲ್ಲಿ ಇನ್ನೂ ಜಾಸ್ತಿ ಪ್ರಯತ್ನ ಪಡ್ಬೇಕು. ಊಟ ಆದ್ಮೇಲೆ ಮೇ ಬಿ ಫೋನ್ಗೆ ನೀನ್ ಯೂಸ್ ಮಾಡೋ ಆ 1-2 ಗಂಟೆನ ಓದೋದ್ರ ಮೇಲೆ ಯೂಸ್ ಮಾಡಿದ್ರೆ ಆ ಪ್ರಯತ್ನ ನೀನೇನು ಅಂತ ಪ್ರೂವ್ ಮಾಡೋಕೆ ಬೇಕಾಗುತ್ತೆ. ಫೋಕಸ್ ಅನ್ನೋದು ತುಂಬಾ ಮುಖ್ಯ. ಈ ಏಜ್ ಅಲ್ಲಿ ಯಾರ ಡಿಸ್ಟ್ರಾಕ್ಷನ್ಸ್ ನಿಂದ ದೂರ ಬಂದು ಫೋಕಸ್ ಮಾಡ್ತಾರೋ ಅವರು ಲೈಫ್ ಅಲ್ಲಿ ಸಕ್ಸಸ್ ಆಗ್ತಾರೆ. ಇಟ್ಸ್ ವೆರಿ ಸಿಂಪಲ್. ಈ ಡಿಸ್ಟ್ರಾಕ್ಷನ್ ಏಜ್ ಅಲ್ಲಿ ಎಕ್ಸಾಮ್ ಕ್ಲಿಯರ್ ಕಷ್ಟ. ಯಾಕಂದ್ರೆ ಕೇವಲ ನೋಟ್ಸ್ ನ ಜೆರಾಕ್ಸ್ ಮಾಡ್ಕೊಳ್ಳೋ ಸ್ಟೂಡೆಂಟ್ಸ್ಗೂ ಆ ನೋಟ್ಸ್ ನ ಓದೋ ಸ್ಟೂಡೆಂಟ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಕ್ವಶನ್ ಪೇಪರ್ಸ್ ನ ನೋಡೋ ಸ್ಟೂಡೆಂಟ್ಗೂ ಆ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋ ಸ್ಟೂಡೆಂಟ್ಗೆ ತುಂಬಾ ಡಿಫ್ರೆನ್ಸ್ ಇದೆ. ಸಕ್ಸಸ್ ಡಿಮ್ಯಾಂಡ್ಸ್ 6 ಥಿಂಗ್ಸ್ ಇನ್ ಲೈಫ್: ಹಾರ್ಡ್ ವರ್ಕ್, ಸ್ಯಾಕ್ರಿಫೈಸ್, ಸ್ಟ್ರಗಲ್, ಫೇತ್, ಪೇಷನ್ಸ್, ಪ್ಯಾಷನ್. ಈಗ ನೀನ್ ಸ್ಟಾರ್ಟ್ ಮಾಡಿದ್ರು 2 ವಾರದಲ್ಲಿ ನಿನ್ಗೆ ಫೀಲ್ ಆಗುತ್ತೆ, 4 ವಾರದಲ್ಲಿ ನೀನ್ ನೋಡ್ತೀಯಾ, 6 ವಾರದಲ್ಲಿ ಬೇರೆಯವರು ನಿನ್ನನ್ನ ಕೇಳುತ್ತಾರೆ ಹೇಗ್ ಮಾಡ್ದೆ, ಹೇಗ್ ಸಾಧ್ಯ ಆಯ್ತು ಅಂತ. ದಟ್ಸ್ ದಿ ಪವರ್ ಆಫ್ ಕನ್ಸಿಸ್ಟೆಂಟ್ ಡಿಸಿಪ್ಲಿನ್ಡ್ ಹಾರ್ಡ್ ವರ್ಕ್. ನಿನ್ನ ಹಾರ್ಡ್ ವರ್ಕ್ ಸೈಲೆಂಟ್ ಆಗಿರ್ಲಿ. ಅಲಾರಾಮ್ ಸೆಟ್ ಮಾಡ್ಕೋ, ಬೆಳಗ್ಗೆ ಜಲ್ದಿ ಎದ್ದೇಳು. ಸ್ಟಿಕ್ ಟು ಯುವರ್ ಸ್ಟಡಿ ಪ್ಲಾನ್. ರಿಮೆಂಬರ್ ಯುವರ್ ಗೋಲ್ಸ್. ನಿನ್ನ ಎಲ್ಲಾ ಡಿಸ್ಟ್ರಾಕ್ಷನ್ಸ್ ನ ಸೈಡ್ ಗಿಡು. ಸ್ಟಡಿ ಹಾರ್ಡ್. ಓದೋಕೆ ಬೋರ್ ಆಗುತ್ತೆ ಅಂತಾರೆ ತುಂಬಾ ಸ್ಟೂಡೆಂಟ್ಸ್. ಗೇಮ್ಸ್ ಆಡೋಕೆ, ಫ್ರೆಂಡ್ಸ್ ಜೊತೆ ಫೋನಲ್ಲಿ ಮಾತಾಡೋಕೆ ಬೋರ್ ಆಗಲ್ಲ. ಯಾಕಂದ್ರೆ ಅದ್ರಲ್ಲಿ ನಿನ್ಗೆ ಇಂಟ್ರೆಸ್ಟ್ ಇದೆ, ಓದೋದ್ರಲ್ಲಿ ನಿನ್ಗೆ ಇಂಟ್ರೆಸ್ಟ್ ಇಲ್ಲ. ಈ ಓದೋಕೆ ನಿನ್ಗೆ ಇಂಟ್ರೆಸ್ಟ್ ಬರ್ಬೇಕಾದ್ರೆ ನಿನ್ನ ಗೋಲ್ ಇನ್ನು ದೊಡ್ಡದಾಗಿರ್ಬೇಕು. ನಿನ್ನ ಬೋರ್ಡ್ ಎಕ್ಸಾಮ್ ಅಲ್ಲಿ 99% ತೆಗೆದು ನ್ಯೂಸ್ ಪೇಪರ್ ಅಲ್ಲಿ ನಿನ್ನ ಫೋಟೋ ಬಂದ್ರೆ ಹೇಗಿರುತ್ತೆ? ನಿನ್ನ ಫೋಟೋನ
ಕಾಲೇಜ್ ಟಾಪರ್ ಬ್ಯಾನರ್ ಅಲ್ಲಿ ನಿನ್ ಪೇರೆಂಟ್ಸ್ ನೋಡಿದ್ರೆ ಹೇಗಿರುತ್ತೆ ಅವರ ರಿಯಾಕ್ಷನ್? IIT ಅಲ್ಲಿ ಟಾಪ್ ರ್ಯಾಂಕ್ ನಲ್ಲಿ ಕ್ಲಿಯರ್ ಮಾಡಿದ್ರೆ ಮುಂದೆ ನಿನ್ ಲೈಫ್ ಹೇಗಿರುತ್ತೆ ಅನ್ನೋ ಗೋಲ್ ನಿನ್ ಮುಂದೆ ಇರ್ಲಿ. ಮುಂದಿನ 2-3 ವರ್ಷದಲ್ಲಿ ನಿನಗ್ ಬೇಕಿರೋ ಬೆಸ್ಟ್ ರಿಸಲ್ಟ್ ಗೆ ಈ ದಿನ ನೀನ್ ಓದ್ಲೇಬೇಕು. ಸ್ನೇಹಿತರೆ, ಚಂದ್ರನ ಮೇಲೆ ಮೊಟ್ಟ ಮೊದಲು ಕಾಲಿಟ್ಟಿದ್ದು ಯಾರು ಅಂತ ಕೇಳಿದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಅಂತಾರೆ. ಚಂದ್ರನ ಮೇಲೆ ಮೊಟ್ಟ ಮೊದಲು ಹೆಜ್ಜೆ ಇಟ್ಟಿದ್ದು ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ಕಾಲದಿಂದ ಕಾಲಕ್ಕೆ ಸ್ಕೂಲಲ್ಲಿ ಟೀಚರ್ಸ್ ಹೇಳ್ಕೊಡ್ತಾ ಬರ್ತಿದ್ದಾರೆ. ಆದ್ರೆ ಚಂದ್ರನ ಮೇಲೆ ಲ್ಯಾಂಡ್ ಆಗಿದ್ದು ಕೇವಲ ನೀಲ್ ಆರ್ಮ್ಸ್ಟ್ರಾಂಗ್ ಒಬ್ನೇ ಅಲ್ಲ, ಆತನ ಜೊತೆ ಇನ್ನಿಬ್ರಿದ್ರು, ಒಟ್ಟು 3 ಜನ. ಆದ್ರೆ ಈ ಪ್ರಪಂಚ ಕೇವಲ ಗೆದ್ದೋರ್ನ ಮಾತ್ರ ನೆನ್ಪಿಟ್ಕೊಳ್ತಾರೆ, ಸೋತೋರ್ನ ಯಾವತ್ತೂ ನೆನ್ಪಿಟ್ಕೊಳ್ಳಲ್ಲ. ಚಂದ್ರನ ಮೇಲೆ ಮೊದಲು ಕಾಲಿಟ್ಟಿದ್ದು ನೀಲ್ ಆರ್ಮ್ಸ್ಟ್ರಾಂಗ್ ಆಗಿದ್ರು. ಮೊದಲು ಚಂದ್ರನ ಮೇಲೆ ಕಾಲಿಡೋಕೆ ಅವಕಾಶ ಸಿಕ್ಕಿದ್ದು ಮಾತ್ರ ನೀಲ್ ಆರ್ಮ್ಸ್ಟ್ರಾಂಗ್ ಅಲ್ಲ. ಚಂದ್ರನ ಮೇಲೆ ಹೋಗಿದ್ದು ಒಟ್ಟು 3 ಜನ. ಅದರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಒಬ್ಬ, ಎಡ್ವಿನ್ ಬಜ್ ಅನ್ನೋ ಪೈಲಟ್, ಮತ್ತೊಬ್ಬ ನೀಲ್ ಆರ್ಮ್ಸ್ಟ್ರಾಂಗ್ ನ ಸೀನಿಯರ್ ಆದ ಮೈಕಲ್ ಕೊಲಿನ್. ಈ ಸೀನಿಯರ್ ಹೇಳಿದ ಮಾತನ್ನ ನೀಲ್ ಆರ್ಮ್ಸ್ಟ್ರಾಂಗ್ ಕೇಳಬೇಕು. ಈ 3 ಜನ ಮೊದಲಿಗೆ ಹೋಗಿದ್ದು ಮೈಕಲ್ ಕೊಲಿನ್ ಹೇಳ್ತಾರೆ, ನೀಲ್ ಆರ್ಮ್ಸ್ಟ್ರಾಂಗ್ ಈ ಮಿಷನ್ ನ ನಾವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ದ. ಈ 3 ಜನ ಹೋಗಿ ಚಂದ್ರನ ಮೇಲೆ ಲ್ಯಾಂಡ್ ಆದ್ರು. ಡೋರ್ ಓಪನ್ ಆಯ್ತು. ಭೂಮಿಯಿಂದ ಅಫಿಷಿಯಲ್ಸ್ ಮಾತಾಡ್ತಾರೆ. ಮೈಕಲ್ ಕೊಲಿನ್ ಆರ್ ಯು ರೆಡಿ ಅಂತ ಕೇಳಿದಾಗ ಮೈಕಲ್ ಕೊಲಿನ್ ಹೇಳ್ತಾನೆ, ಎಸ್ ಸರ್ ಐ ಆಮ್ ರೆಡಿ ಅಂತಾನೆ. ಡೋರ್ ಓಪನ್ ಆದಾಗ ಮೈಕಲ್ ಕೊಲಿನ್ ಕೆಳಗಡೆ ನೋಡ್ತಾನೆ. ಅದು ಬಿಸಿಯಾಗಿದ್ಯಾ ತಣ್ಣಗಿದ್ಯಾ ಏನೂ ಗೊತ್ತಿಲ್ಲ. ಭಯದಿಂದ ಕೆಳಗೆ ನೋಡ್ತಾನೆ. ಮೈಕಲ್ ಕೊಲಿನ್ ಆರ್ ಯು ರೆಡಿ ಅಂದಾಗ ಮೈಕಲ್ ಕೊಲಿನ್ ಹೇಳ್ತಾನೆ, ಎಸ್ ಸರ್ ಅಂತ. ಆತನ ಹಿಂದೆ ನೀಲ್ ಆರ್ಮ್ಸ್ಟ್ರಾಂಗ್ ನಿಂತಿದ್ದಾನೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. 10, 9, 8, 7, 6, 5, 4, 3, 2, 1, 0. ಮೈಕಲ್ ಕೊಲಿನ್ ಜಂಪ್ ಅಂತಾರೆ. ಹಾಗಂದಾಗ ಮೈಕಲ್ ಕೊಲಿನ್ ನ ಒಂದು ಕಾಲು ಮುಂದೆ ಬರುತ್ತೆ, ಇನ್ನೊಂದು ಕಾಲು ಅಲ್ಲೇ ಇರುತ್ತೆ. ವಾಟ್ ಹ್ಯಾಪನ್ ಮೈಕಲ್ ಕೊಲಿನ್? ಜಂಪ್ ಅಂತಾರೆ. ಮೈಕಲ್ ಕೊಲಿನ್ ಇಳಿಲ ಬೇಡ್ವಾ, ಕೆಳಗಿಳಿದ್ರೆ ಬದುಕ್ತೀನೋ ಸಾಯ್ತೀನೋ ಅಂತ ಭಯದಿಂದ ಟಕ್ಕಂತ ಕಾಲನ್ನ ಹಿಂದಕ್ಕಿಕ್ಕಿ ಸಾರಿ ಸರ್ ಐ ನೀಡ್ ಸಮ್ ಮೋರ್ ಟೈಮ್ ಅಂತಾನೆ ಮೈಕಲ್ ಕೊಲಿನ್. ನೆಕ್ಸ್ಟ್ ಇರೋ ಒಬ್ಬ ವ್ಯಕ್ತಿ ಅಂದ್ರೆ ಅದು ನೀಲ್ ಆರ್ಮ್ಸ್ಟ್ರಾಂಗ್. ಆಗ ಭೂಮಿಯಿಂದ ಕಂಟ್ರೋಲ್ ಮಾಡ್ತಿದ್ದ ಅಫಿಷಿಯಲ್ಸ್ ನೀಲ್ ಆರ್ಮ್ಸ್ಟ್ರಾಂಗ್ ನ ಕೇಳ್ತಾರೆ, ನೀಲ್ ಆರ್ಮ್ಸ್ಟ್ರಾಂಗ್ ಆರ್ ಯು ರೆಡಿ ಅಂತಾರೆ. ನೀಲ್ ಆರ್ಮ್ಸ್ಟ್ರಾಂಗ್ ನ ಎದೆ ಬಡಿತ ಜಾಸ್ತಿ ಆಯ್ತು. ತನಗಿಂತ ಸೀನಿಯರ್ ಆಗಿರೋ ಮೈಕಲ್ ಕೊಲಿನ್ ಭಯ ಬಿದ್ದು ಹಿಂದಕ್ಕೆ ಹೋದ್ರು. ನಾನೇ ಗಿಳಿಲಿ ಅನ್ನೋ ಆತಂಕ ಆಗಿದ್ರು. ಎಸ್ ಸರ್ ಐ ಆಮ್ ರೆಡಿ ಅಂತ ನೀಲ್ ಆರ್ಮ್ಸ್ಟ್ರಾಂಗ್ ಹೇಳ್ತಾನೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. 10, 9, 8, 7, 6, 5, 4, 3, 2, 1, 0. ಜಂಪ್ ಅಂದಾಕ್ಷಣನೆ ಸಾಯ್ತೀನೋ ಬದುಕ್ತೀನೋ ಗೊತ್ತಿಲ್ಲ. ಜಂಪ್ ಮಾಡಿ 2 ನಿಮಿಷ ಏನಾಯ್ತು ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಏನಾಯ್ತು ಅಂತ ಕಣ್ಬಿಟ್ಟು ನೋಡ್ತಾನೆ, ಏನೂ ಆಗ್ಲಿಲ್ಲ. ನೆಲದ ಮೇಲೆ ನಿಂತಿದ್ದಾನೆ. ತಕ್ಷಣನೇ ಜೂನಿಯರ್ ನೀಲ್ ಆರ್ಮ್ಸ್ಟ್ರಾಂಗ್ ಸೀನಿಯರ್ ಮೈಕಲ್ ಕೊಲಿನ್ಗೆ ಹೇಳ್ತಾನೆ, ಸರ್ ಸಾಯ್ಲಿಲ್ಲ, ಸಾಧಿಸ್ಬಿಟ್ವಿ, ಧೈರ್ಯವಾಗಿ ಕೆಳಗೆ ಇಳಿರಿ ಸರ್ ಅಂತಾನೆ. ಜೂನಿಯರ್ ನೀಲ್ ಆರ್ಮ್ಸ್ಟ್ರಾಂಗ್ ಇದನ್ನ ಅಂತಾರೆ ಇತಿಹಾಸ ನಿರ್ಮಿಸೋದು. ಯೂಸ್ ದಿ ಆಪರ್ಚುನಿಟಿ, ಡೋಂಟ್ ಲೂಸ್ ದಿ ಆಪರ್ಚುನಿಟಿ. ಸೀನಿಯರ್ ಮೈಕಲ್ ಕೊಲಿನ್ಗೆ ಸಿಕ್ಕ ಅವಕಾಶನ ಕಳ್ಕೊಂಡ. ಸಿಕ್ಕ ಅವಕಾಶನ ನೀಲ್ ಆರ್ಮ್ಸ್ಟ್ರಾಂಗ್ ಉಪಯೋಗಿಸ್ಕೊಂಡ. ವಾಪಸ್ ಬಂದ್ಮೇಲೆ ಇಂಟರ್ವ್ಯೂ ನಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ನ ಕೇಳ್ತಾರೆ, ನೀಲ್ ಆರ್ಮ್ಸ್ಟ್ರಾಂಗ್ ನಿಮ್ಗಿಂತ ಸೀನಿಯರ್ ಆಗಿರೋ ಮೈಕಲ್ ಕೊಲಿನ್ ಭಯದಿಂದ ಚಂದ್ರನ ಮೇಲೆ ಕಾಲಿಡೋಕೆ ಧೈರ್ಯ ಮಾಡ್ಲಿಲ್ಲ, ನೀವೇಗೆ ಧೈರ್ಯ ಮಾಡಿದ್ರಿ ಅಂತ ಕೇಳಿದಾಗ ಜೂನಿಯರ್ ನೀಲ್ ಆರ್ಮ್ಸ್ಟ್ರಾಂಗ್ ಹೇಳ್ತಾನೆ, ಹೌದು ನನಗೂ ಭಯ ಆಯ್ತು. ಆದ್ರೆ ಆಗ ನನ್ನ ಮೈಂಡ್ ಅಲ್ಲಿ ಇದ್ದಿದ್ದೊಂದೇ, ಒಂದ್ ವೇಳೆ ನಾನೇನಾದ್ರೂ ಚಂದ್ರನ ಮೇಲೆ ಸಕ್ಸಸ್ಫುಲ್ ಆಗಿ ಇಳಿದ್ರೆ ಚರಿತ್ರೆಯ ಪುಟದಲ್ಲಿ ಚಂದ್ರನ ಮೇಲೆ ಮೊಟ್ಟ ಮೊದಲು ಕಾಲಿಟ್ಟ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್ ಅಂದ್ರೆ ನಾನಾಗ್ತೀನಿ. ಅದೇ ಒಂದ್ ವೇಳೆ ನಾನಲ್ಲೇ ಆ ಕ್ಷಣ ಸತ್ತಿದ್ರು ಇತಿಹಾಸದ ಪುಟಗಳಲ್ಲಿ 100 ವರ್ಷ 200 ವರ್ಷ ಆದ್ರೂ ಚಂದ್ರನ ಮೇಲೆ ಸತ್ತ ಮೊಟ್ಟ ಮೊದಲ ವ್ಯಕ್ತಿ ನಾನೇ ಆಗಿರ್ತಿದ್ರೆ, ಸತ್ರು ಬದುಕಿದ್ರು ಯಾವ್ದಾಗಿದ್ರು ಇತಿಹಾಸದಲ್ಲಿ ನನ್ನ ಹೆಸರಿರುತ್ತೆ. ಸಿಕ್ಕ ಅವಕಾಶ ಬಳಸ್ಕೊಂಡೆ ಇತಿಹಾಸದ ಪುಟ ಸೇರ್ದೆ ಅಂತಾನೆ. ಪ್ರೀತಿಯ ಸ್ನೇಹಿತರೆ, ನಮ್ ಜೀವನದಲ್ಲೂ ಅಷ್ಟೇ ಅವಕಾಶ ಎಲ್ರಿಗೂ ಬರಲ್ಲ. ಬಂದಾಗ ಅದನ್ನ ಯಾವತ್ತೂ ಕಳ್ಕೊಳ್ಬಾರ್ದು. ಯಾಕಂದ್ರೆ ಆವತ್ ಮೈಕಲ್ ಕೊಲಿನ್ ತನ್ಗೆ ಸಿಕ್ಕ ಅವಕಾಶ ಉಪಯೋಗಿಸ್ಕೊಂಡಿದ್ರೆ ಇವತ್ತು ಚಂದ್ರನ ಮೇಲೆ ಮೊಟ್ಟ ಮೊದಲು ಕಾಲಿಟ್ಟಿದ್ದು ಯಾರು ಅಂದ್ರೆ ಇವತ್ ನಾವು ನೀಲ್ ಆರ್ಮ್ಸ್ಟ್ರಾಂಗ್ ಬದಲು ಮೈಕಲ್ ಕೊಲಿನ್ ಅಂತಿದ್ವಿ. ಆದ್ರೆ ಇವತ್ತು ನಮ್ಗೆ ನೀಲ್ ಆರ್ಮ್ಸ್ಟ್ರಾಂಗ್ ಹೆಸರು ನೆನಪಿದೆ. 99% ಮೈಕಲ್ ಕೊಲಿನ್ ಹೆಸರು ಯಾರಿಗೂ ನೆನಪಿರಲ್ಲ. ಈ ಪ್ರಪಂಚ
ಕೇವಲ ಗೆದ್ದೋರ್ನ ನೆನ್ಪಿಟ್ಕೊಳ್ಳುತ್ತೆ, ಸೋತೋರ್ನಲ್ಲ. ಇವತ್ತೇನಾದ್ರೂ ಭಯ ಬಿದ್ದು ನಮ್ಗೆ ಸಿಕ್ಕಿರೋ ಅವಕಾಶ ಕಳ್ಕೊಂಡ್ರೆ ನಮ್ಮನ್ನ ನೆನ್ಸ್ಕೊಳ್ಳೋರು ಯಾರು ಇರಲ್ಲ. ಇವತ್ ನೀನ್ 10th ಅಲ್ಲಿ ಇರಬಹುದು, PUC ಯಲ್ಲಿರಬಹುದು, ಡಿಗ್ರಿಯಲ್ಲಿರಬಹುದು. ನೀನ್ ಎಕ್ಸಾಮ್ ಬರೆಯೋವರೆಗೂ ಮಾತ್ರ ನಿನ್ಗೆ ಅವಕಾಶ. ನೀನ್ ಏನು ಅಂತ ನಿನ್ ಟೀಚರ್ಸ್ಗೆ, ನಿನ್ ಫ್ರೆಂಡ್ಸ್ಗೆ ಪ್ರೂವ್ ಮಾಡೋಕೆ. ಒಂದ್ಸತಿ ರಿಸಲ್ಟ್ ಬಂದ್ಮೇಲೆ ನೀನ್ ಏನೇ ಮಾಡಿದ್ರು ಬದ್ಲಾಗಲ್ಲ. ಅದಕ್ಕೆ ಈಗ ನಿನ್ನ ಹತ್ರ ಅವಕಾಶ ಇದೆ. ಅದನ್ನ ಬಳಸ್ಕೊಳ್ತೀಯೋ ಅಥವಾ ಕಳ್ಕೊಳ್ತೀಯೋ ನೀನೇ ಆಯ್ಕೆ ಮಾಡು.